ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ದಿನದಲ್ಲಿ ಹೊಸದಾದಂತಹ ದೇವರ ಕೃಪೆಯನ್ನು ಅನುಭವಿಸುವ ಹಾಗೆಯೂ ಕರ್ತನ ವಾಗ್ದಾನಕ್ಕೋಸ್ಕರವಾಗಿ ಕಾದುಕೊಂಡು ಬಂದಿರುವಂತಹ ನಮ್ಮೆಲ್ಲರನ್ನೂ ಸಹ ಯೇಸು ಕರ್ತನ ನಾಮದಲ್ಲಿ ಒಪ್ಪಿಸಿಕೊಡುತ್ತಾ ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 66ನೇ ಅಧ್ಯಾಯದ 22ನೇ ವಚನವನ್ನು ಓದಿಕೊಳ್ಳೋಣ. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮಗಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಸ್ಥಿರತೆ ಇಲ್ಲದೆ ಇದೆಯಾ? ಅಥವಾ ನೀವು ವಾಸಿಸುವಂಥ ಮನೆಗಳಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ಯಾವುದೂ ಸ್ಥಿರವಾಗಿಲ್ಲದ ಹಾಗೆ ನಡೆಯಲ್ಪಡ್ತಾ ಇದೆಯಾ? ದೇವರಾಗಿರುವಂಥ ಕರ್ತನು ಸ್ಥಿರಪಡಿಸಲಿಕ್ಕೆ ಶಕ್ತರಾಗಿದ್ದಾರೆ. ನಿಮಗೋಸ್ಕರವಾಗಿ ರಾಜ್ಯವನ್ನು ಕೊಡಲಿಕ್ಕೋಸ್ಕರವಾಗಿ ಆ ನೂತನವಾದಂತಹ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ಕರ್ತನು ಅವುಗಳನ್ನು ಯಾವಾಗಲೂ ಆತನ ಸಮ್ಮುಖದಲ್ಲಿ ಸ್ಥಿರವಾಗಿ ನಿಲ್ಲಿಸಿದ ಪ್ರಕಾರವಾಗಿ ಅವುಗಳಲ್ಲಿ ವಾಸ ಮಾಡಲಿಕ್ಕಾಗಿ ನಿಮ್ಮನ್ನು ಸಹ ಈ ಭೂಮಿಯ ಮೇಲೆ ಸ್ಥಿರವಾಗಿ ಕಟ್ಟುತ್ತಾ ಆತನ ಸಮಕ್ಷಮದಲ್ಲಿ ನಿಲ್ಲಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ನಿಮಗಿರುವಂತಹ ಈ ಒಂದು ಅಸ್ಥಿರತೆಗಳು, ನಿಮಗಿರುವಂತಹ ಕೊರತೆಗಳು, ನಿಮಗೆ ಇರುವಂತಹ ಚಂಚಲತೆಗಳು, ನಿಮಗಿರುವಂತಹ ಹೋರಾಟಗಳೆಲ್ಲವನ್ನೂ ಸಹ ದೇವರಾಗಿರುವಂಥ ಕರ್ತನು ಈ ಸಮಯದಲ್ಲಿ ಬಿಡುಗಡೆ ಮಾಡುವವರಾಗಿದ್ದಾರೆ. ನೀವು ವಾಕ್ಯದ ಮೇಲೆ ನಂಬಿಕೆ ಇಡುವುದಾದರೆ, ಯೇಸು ಕ್ರಿಸ್ತನನ್ನ ನಿರೀಕ್ಷಿಸುವುದಾದರೆ, ದೇವರಾಗಿರುವಂಥ ಕರ್ತನು ನೂತನ ಆಕಾಶ ಭೂಮಂಡಲದಲ್ಲಿ ನಿಮ್ಮನ್ನು ಸಹ ನಿಲ್ಲಿಸಲಿಕ್ಕೆ ಶಕ್ತನು. ನಾವು ಈ ಲೋಕದಲ್ಲಿ ಯಾರೂ ಸಹ ಶಾಶ್ವತವಾಗಿ ಇಲ್ಲ. ಯಾಕಂದ್ರೆ ಯೇಸು ಕರ್ತನೇ ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇಲ್ಲದ ಹಾಗೆ ಅವರು ಪರಲೋಕದಲ್ಲಿ ಹೋಗಿ ಈಗ ಪರಲೋಕದಲ್ಲಿ ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ಎಲ್ಲವನ್ನು ಸಿದ್ಧ ಮಾಡಲ್ಪಟ್ಟು ತಿರುಗಿ ಅವರು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಾಗಿ ಬರುವವರಾಗಿ ಇದ್ದಾರೆ. ನಾವು ನೀವು ಸೇರಲ್ಪಡುವಂಥ ಸ್ಥಳ ಅದು ಸ್ಥಿರವಾಗಿರುವಂಥ ಸ್ಥಳ ಮಾತ್ರ ಕರ್ತನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರುವಂಥ ಸ್ಥಳವಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರಾಗಿರುವಂಥ ಕರ್ತನೆ ಸ್ಥಿರಪಡಿಸಿ ನಡೆಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವಾಗ್ದಾನಕ್ಕನುಸಾರವಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರಾಗಿರುವಂಥ ಕರ್ತನು ಈ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಮರೆಮಾಡುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದ ದೇವರೇ, ನೂತನ ಆಕಾಶವು ನೂತನ ಭೂಮಿಯನ್ನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿದ ಪ್ರಕಾರವಾಗಿ ಅಪ್ಪ, ನನ್ನ ಜೊತೆಯಲ್ಲಿ ಪ್ರಾರ್ಥಿಸುತ್ತಿರುವಂಥ ಈ ಮಗಳು, ಈ ಮಗನ ಅಪ್ಪ, ಅವರ ಕುಟುಂಬಗಳನ್ನು, ಅವರ ಜೀವಿತವನ್ನು ಸ್ಥಿರಪಡಿಸಿ ನಡೆಸಿರಿ. ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.